ಅದು 4ನೇ ಇದ್ದು ಡೂಪ್ಲಿಕೇಟ್, 6ನೇ ಸ್ಥಾನ ಒರಿಜಿನಲ್. ಆರ್ಥಿಕ ಪರಿಸ್ಥಿತಿ ಏನಿದೆ ಅಲ್ಲ ಇದಕ್ಕಿಂತ ವರ್ಸ್ಟ್ ಇದೀವಿ. ಅಲ್ಲಿಗೂ ಇವತ್ತು IMF ನಮಗೆ ರೇಟಿಂಗ್ ಕೊಟ್ಟಿರ್ತಕ್ಕಂಥ ಸಿ ಗ್ರೇಡ್ ಕೊಟ್ಟಿದ್ದಾರೆ. ಯಾಕಂದ್ರೆ ಮ್ಯಾನಿಪುಲೇಷನ್ ಮಾಡಿದ್ದಾರೆ. 4 ಬಂದಾಗ ದೊಡ್ಡ ಸೆಲೆಬ್ರೇಷನ್ ಆಯ್ತು, 6 ಬಂದಾಗ ಯಾರು ಮಾತಾಡ್ತಿಲ್ಲ. ಈಗ ನೀಟ್ ಬಗ್ಗೆನೂ ಯಾರು ಮಾತಾಡಲ್ಲ. ಈಗ ಒಂದೇ ಒಂದು ಹೇಳಿ ಮುಗಿಸ್ತೀನಿ. ನೀವು ದಯಮಾಡಿ ಸ್ವಲ್ಪ ಪತ್ರಿಕಾ ಮಾಧ್ಯಮರು ಮನವಿ ಮಾಡ್ಕೊಳ್ತೇವೆ, ಒಂದು ವ್ಯಾಪಮ್ ಕೇಸ್ ಇಶ್ಯೂ ಆಗಲಿ. ವ್ಯಾಪಮ್ ಕೇಸ್ನಲ್ಲಿ ಮಧ್ಯಪ್ರದೇಶನಲ್ಲಿ 44 ಜನ ಮರ್ಡರ್ ಆಗಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಬಿಜೆಪಿ ಕೇಳಕ್ಕೆ ಚೆಕ್ ಮಾಡ್ರಿ, ಮಾತಾಡಿಸ್ರಿ ಅವ್ರ ಕೂಟ. ಯಾಕಂದ್ರೆ ಎಲ್ಲ ಬರೋದು ಕಾಂಗ್ರೆಸ್ಸಿಗೆ ಬೈಯೋದು. 20ಕ್ಕೂ ಹೆಚ್ಚು ಸ್ಟೇಟ್ ಇವತ್ತು ಅವರೇ ಇದ್ದಾರೆ. ಮತ್ತು ಈ ದೇಶ ಈ ಪರಿಸ್ಥಿತಿಯಲ್ಲಿ ಯಾಕಿದೆ? ಈ ದೇಶ ಈ ಪರಿಸ್ಥಿತಿಯಲ್ಲಿ ಯಾಕಿದೆ? ಪುಲ್ವಾಮಾ ಇಲ್ಲ, ಪಹಲ್ಗಾಮ್ ಬಗ್ಗೆ ಮಾತಾಡಂಗಿಲ್ಲ, ಉರ್ವಿ ಬಗ್ಗೆ ಮಾತಾಡಂಗಿಲ್ಲ. ಯಾವ ಪಾಕಿಸ್ತಾನಿಗೆ ನಮ್ಮ ಸೈನಿಕರು ಮೊನ್ನೆ ತಾನೇ ವಾರ್ನಲ್ಲಿ ಅವ್ರಿಗೆ ಒಂದು ಲೆವೆಲಿಗೆ ಮುಂದೆ ಹೋಗಿದ್ವಿ, ಇವರೇ ಸ್ಟಾಪ್ ಮಾಡಿದ್ದಾನೆ. ಪಾಕಿಸ್ತಾನ ವಾರ್ ಸ್ಟಾಪ್ ಮಾಡಿರೋ ಕಾರಣ ಯಾರು? ಪಾಕಿಸ್ತಾನ ಇರ್ತಕ್ಕಂಥ ವಿರುದ್ಧ ನಡೀತಕ್ಕಂಥ ವಾರ್ನ ಸ್ಟಾಪ್ ಮಾಡಿದ್ರೆ ಯಾರು? ಮೋದಿ ಸಾಹೇಬ್ರೆ. ಅಮೆರಿಕದ ಅಂತ ಹೇಳ್ತಾ ಇಲ್ಲ, ಇವ್ರು ಮೋದಿ ಅವರು ಅಂತ ಹೇಳ್ಬೇಕಲ್ಲ. ಈಗ ಅಮೆರಿಕ ಇಸ್ ಟೆಲಿಂಗ್ ದಟ್ ವಿ ಹ್ಯಾವ್ ಡನ್ ಇಟ್. ಮತ್ತೆ ಯಾರು ಸ್ಟಾಪ್ ಮಾಡಿದ್ರು? ನೀವು ಟ್ರಂಪ್ ಮಾತು ಕೇಳಿ ಸ್ಟಾಪ್ ಮಾಡಿದ್ರೆ? ನೀವು ಯಾಕೆ ವಿಡ್ರಾ ಮಾಡಿದ್ರಿ? ವಾರ್ನ ಯಾಕೆ ವಿಡ್ರಾ ಮಾಡಿದ್ರಿ? ಯಾರಿಗೋಸ್ಕರ ವಿಡ್ರಾ ಮಾಡಿದ್ರಿ? ಏನಕ್ಕೆ ಯಾಕೆ ವಿಡ್ರಾ ಮಾಡಿದ್ರಿ ಹೇಳ್ಬೇಕಲ್ಲ. ಸುಮ್ಮನೆ ಏಕಾಏಕಿ ವಾರ್ ಸ್ಟಾರ್ಟ್ ಮಾಡಿಬಿಟ್ರು, ಏಕಾಏಕಿ ವಾರ್ ಸ್ಟಾಪ್ ಮಾಡಿದ್ರು, ಪಬ್ಲಿಸಿಟಿ ತಗೊಂಡ್ಬಿಟ್ರು. ಕೂನ್ ಬದಲಾ ಪಾನಿ ಸಿಂಧೂರ್ ಕ್ರಿಕೆಟ್ ಮ್ಯಾಚ್ ಆಡ್ಬೋದು. ಇವು ಎಂಡ್ಲೆಸ್ ಇದಾವೆ. ಇನ್ನೊಂದ್ಸಲಿ ಚರ್ಚೆ ಮಾಡೋಣ. ನಾಯಕತ್ವ ಬದಲಾವಣೆ ಮತ್ತು ಅಧಿಕಾರಿಗಳ ಮಾತು ಕೇಳ್ತಿಲ್ಲ ಅಲ್ಲ, ಅದು ನಾನು ಒಪ್ಲಿಕ್ಕಿಲ್ಲ. ಅಡ್ಮಿನಿಸ್ಟ್ರೇಷನ್ ಪರ್ಫೆಕ್ಟ್ ಆಗಿದೆ. ಈ ಗೊಂದಲಗಳು ಏನೇ ಇದ್ರು ಕೂಡ ಸಚಿವ ಸಂಪುಟದ ಗೊಂದಲ ಆಗಿರಲಿ, ನಾಯಕತ್ವ ಬದಲಾವಣೆ ಆಗ್ತಕ್ಕಂಥದ್ದು ನಾನು ಮಾತನಾಡಕ್ ಹೋಗುದಿಲ್ಲ. ಇದು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಅದಕ್ಕೆ ಆಲ್ರೆಡಿ ಮುಖ್ಯಮಂತ್ರಿಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆ ತರ ಅಧಿಕಾರಿಗಳು ಯಾರು ಹೇಳಿಲ್ಲ. ಆ ತರ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಮಾಹಿತಿ ನಿಮಗೆ ಏನಿದ್ರೆ ಕೊಡ್ರಿ, ಚೆಕ್ ಮಾಡಿ ನೋಡ್ತೀವಿ. ಯಾರು? ವಿಜೇಂದ್ರ ಅವರು ಸ್ವಲ್ಪ CBI ಬಗ್ಗೆ ಎನ್ಕ್ವೈರಿ ಮಾಡಕ್ ಹೇಳ್ರಿ, ಫೆಮಾ ಬಗ್ಗೆ, ED ಬಗ್ಗೆ, ಗವರ್ನರ್ಗಳ ಬಗ್ಗೆ. ಅವ್ರಿಗೆ ಕರ್ನಾಟಕದ ಬಹಳ ವಿಚಾರ ಗುರ್ತಿದೆ, ಬಟ್ ಬೇರೆ ದೇಶದ ವಿಚಾರ ಗುರ್ತಿರಂಗಿಲ್ಲ. ಸ್ವಲ್ಪ ಗವರ್ನರ್ಗಳ ಬಗ್ಗೆ, CBI ಬಗ್ಗೆ, CBI ಯಾವ ರೀತಿ ವರ್ತನೆ ಮಾಡ್ತಾರೆ, CBI ಇಲ್ಲಿವರೆಗೆ ದೇಶದಲ್ಲಿ ಎಷ್ಟು ಕೇಸ್ ಹಾಕಿದೆ, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಕೇಳಿ ನೋಡಲ್ಲ ಅವ್ರಿಗೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.